स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಖಾಸಗೀಕರಣ ಮಾಡಲು ಹೊರಟಾಗ 2001ರಲ್ಲಿ ರಾಜ್ಯ ವ್ಯಾಪ್ತಿ ರೈತರು ಪ್ರತಿಭಟನೆ ಮಾಡುವುದರಿಂದ ಚಳುವಳಿ ನಡೆಯಿತು. ಇದರ ಪರಿಣಾಮ ಖಾಸಗಿ ವ್ಯಕ್ತಿಯ ಕೈ ಸೇರಬೇಕಾದ ವಿದ್ಯುತ್ ಕಂಪನಿ 5 ಭಾಗಗಳಾಗಿ ಸರ್ಕಾರದಲ್ಲಿ ಉಳಿದಿದೆ. ಇದನ್ನು ಮತ್ತೆ ಖಾಸಗೀಕರಣಕ್ಕೆ ವರ್ಗಾವಣೆ ಮಾಡುವ ಮುಂಚೆ ಆಧಾರ್ ಲಿಂಕ್ ಅನ್ನು ಮಾಡುತ್ತಿದ್ದಾರೆ. ಆಧಾರ್ ಲಿಂಕ್ ಮಾಡುವುದನ್ನು ಕೈ ಬಿಡಬೇಕು. ಕೈ ಬಿಟ್ಟು ರಾಜ್ಯ ಸರ್ಕಾರ ರೈತರಿಗೆ ಉಚಿತ ವಿದ್ಯುತ್ತನ್ನು ಪೂರೈಸ್ತೀವಿ ಅಂತೇಳಿ ಆದೇಶ ಹೊರಡಿಸಬೇಕಂತೇಳಿ ಇದನ್ನು ಮನವಿಯನ್ನು ಅಧೀಕ್ಷಕರ ಅಭಿಯಂತರ ಹೆಸ್ಕಾಂ ಅಧಿಕಾರಿಗಳಿಗೆ ನಾವಿನ್ನು ಮನವಿಯನ್ನು ಕೊಡ್ತಾ ಇದ್ದೀವಿ. ಸಾಗರ್ ಸರ್ ಸ್ವಲ್ಪ ಸೈಡ್ ಓಕೆ.
ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಅಧ್ಯಕ್ಷರಾದ ಕೂಡಳ್ಳಿ ಚಂದ್ರಶೇಖರ ಆದೇಶ ಮೇರೆಗೆ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲ ರೈತ ಸಮಸ್ತ ಬಾಂಧವರು ಈ ಪ್ರತಿಭಟನೆಗೆ ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಕೃಷಿ ಪಂಪ್ಗೆ ಆಧಾರ ಜೋಡಣೆ ಮತ್ತು ಮೀಟರ್ ಕೂಡಿಸೋದು ರಾಜ್ಯ ಸರ್ಕಾರ ಕೈ ಬಿಡಬೇಕು. ಯಾಕಂತಂದ್ರೆ ಹಳ್ಳಿಯಲ್ಲಿ ಕರೆಂಟ್ ಇಲ್ಲ, ಸಿಟಿಯಲ್ಲಿ 24 ತಾಸು ಕರೆಂಟ್ ಕೊಡೋದ್ರಿಂದ ರೈತರ ಮಕ್ಕಳು ಓದಲಿಕ್ಕೆ ಮಾಡ್ಲಿಕ್ಕೆ ಅನ್ಯಾಯ ಆಗ್ತದ. ಕರೆಂಟ್ ಇಲ್ಲದೆ ಬೆಳೆ ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ರೈತರು ಬರೀ ಮಾತಿಗೆ ಏನಪ್ಪ ಅಂತಂದ್ರೆ ಅವರು ದೇಶದ ಬೆನ್ನೆಲುಬು ಅನ್ನುವಂಥ ಬರೀ ಮಾತುಗಳಿರಬಾರ್ದು. ಮಾತಿಗೆ ಏನಪ್ಪ ಅಂದ್ರೆ ಚೂರಿ ಹಾಕುವಂಥ ಕೆಲಸ ಮಾಡಬಾರ್ದು. ರೈತರಿಗೆ ನಿಜವಾಗ್ಲೂ ಅವ್ರ ಕರುಣೆ ಇತ್ತು, ಅವರ ಪ್ರೀತಿ ಇತ್ತು ಅಂತಂದ್ರೆ ತಕ್ಷಣ ಇದನ್ನು ಆದೇಶ ಪಡೆದು ರೈತರಿಗೆ ಕೊಡಬೇಕಾದ ಮೂಲ ಸೌಲಭ್ಯಗಳನ್ನು ಕೊಡಬೇಕು. ಕೊಡದೇ ಹೋದಪ್ಪ ಅಂದ್ರೆ ರೈತರಿಗೆ ತಂದೆ ತಾಯಿಗೆ ಯಾವ ಥರ ಅನ್ಯಾಯ ಮಾಡ್ತಾರೋ ಮಕ್ಕಳು, ಅದನ್ನು ರೈತರಿಗೆ ಅನ್ಯಾಯ ಮಾಡಿದ ಸರ್ಕಾರ ಅಂತ ನಾನು ಖಂಡಿಸ್ತಾ ಇದ್ದೀನಿ. ಇವತ್ತು ಈ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಹಮ್ಮಿಕೊಂಡು ಅಧ್ಯಕ್ಷ ಅಭಿಯಂತರರಿಗೆ ನಾವು ಮನವಿ ಕೊಡ್ತಾ ಇದ್ದೇವೆ. ಈ ಮನವಿ ಸೂಕ್ಷ್ಮವಾಗಿ ಇದರಿಂದ ಪರಿವರ್ತನೆ ಆಗಲಿ ಅನ್ನೋ ಉದ್ದೇಶದಿಂದ ಮನವಿ ಕೊಡ್ತಾ ಇದ್ದೀವಿ. ಈ ಮನವಿಗೆ ಅವರು ಹಿಂಪಡೆದೇ ಹೋದ್ರ ಗ್ರಾಮಗಳಲ್ಲಿ, ತಾಲೂಕುಗಳಲ್ಲಿ, ಜಿಲ್ಲೆಗಳಲ್ಲಿ, ರಾಜ್ಯದಲ್ಲಿ ಉಗ್ರ ಪ್ರತಿಭಟನೆ ಆಗುತ್ತಾ ಅಂತ ನಾನು ಹೇಳ್ತಾ ಇದ್ದೀನಿ. SV ಕೆಂಬೋಗಿ, ಜಿಲ್ಲಾ ಅಧ್ಯಕ್ಷರು. ಮಾನ್ಯ ಇಂಧನ ಸಚಿವರಲ್ಲಿ ಏನು ವಿನಂತಿ ಅದಂದ್ರೆ, ತಾವು ಎಲ್ಲ ಭಾಷಣಗಳಲ್ಲಿ ಹೇಳ್ತೀರಿ ರೈತರ ಮೇಲೆ ಪ್ರಮಾಣ ವಚನ ಸ್ವೀಕರಿಸ್ತೀರಿ, ರೈತರ ಬೆನ್ನೆಲುಬು ಅಂತ ಹೇಳ್ತೀರಿ. ಆದರೆ ರೈತರಿಗೆ ಅನ್ಯಾಯ ಮಾಡ್ತಿರ್ತಕ್ಕಂಥ ಕೆಲಸ ಕೈ ಬಿಡಬೇಕು. ತಕ್ಷಣ ಈ ಮನವಿಯನ್ನು ಸ್ಪಂದನೆ ಮಾಡಬೇಕು. ಈ ರಾಜ್ಯದ ರೈತರಿಗೆ ಅನುಕೂಲ ಮಾಡುವಂಥ 24x7 ರೈತರಿಗೆ ವಿದ್ಯುತ್ ಕೊಡಬೇಕು. ಏನು ನೀವು ಆಧಾರ್ ಕಾರ್ಡಲ್ಲಿ ಲಿಂಕನ್ನು ಮಾಡ್ತಾ ಇದ್ದೀರಲ್ಲ ಮೀಟರ್ಗಳಿಗೆ, ಅದನ್ನು ತಕ್ಷಣ ಕೈ ಬಿಡಬೇಕು. ರೈತರ ಪರವಾಗಿ ಕೆಲಸ ಮಾಡಬೇಕು. ಇಲ್ಲಿಕಂದ್ರೆ ಎಲ್ಲ ರೈತರು ಬರುವಂಥ ದಿನದೊಳಗೆ ತಮಗೆ ತಕ್ಕ ಪಾಠ ಕಲಿಸ್ತಾರಂತ ಈ ಮೂಲಕ ನಾನು ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹನ ಮಾಡುತ್ತೇನೆ. ಅದಂತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರೆ ಆಟೋಮೆಟಿಕ್ ಬಿಲ್ ಅದನ್ನ ರೈತರಿಗೆ ಅಳವಡಿಸ್ತದ್ದು ಆಗ್ತದೆ. ಆ ಕಾರಣ ಮೀಟರ್ ಬತ್ತಂದ್ರೆ ಮೀಟರ್ದು ಖಾಸಗೀಕರಣ ಆಗೋದ್ರಿಂದ ಮುಂದಿನ ತಕ್ಕಂತ ರೈತರು ಆ ಬಿಲ್ ಅನ್ನು ತೆತ್ತಬೇಕಾಗ್ತದೆ. ಹೆಚ್ಚಿಗೆ ಮಳೆ ಬಂದ್ರೂ ರೈತರಿಗೆ ತೊಂದರೆ ಅದ, ಮಳೆ ಬರ್ಲಿಕ್ಕಂದ್ರೂ ರೈತರಿಗೆ ತೊಂದರೆ ಅದ. ಎಲ್ಲಾ ರೀತಿಯಿಂದ ರೈತರಿಗೆ ಅನ್ಯಾಯ ಆಗ್ಲಕತ್ತದ. ರಾಜ್ಯ ಸರ್ಕಾರ ಎಚ್ಚೆತ್ತು ಇದನ್ನ ತಕ್ಷಣ ಕ್ರಮ ಕೈಗೊಂಡು ರೈತರಿಗೆ ಅನುಕೂಲ ಮಾಡುವಂತ ಕೆಲಸ ಮಾಡ್ಬೇಕಂತೇಳಿ ಈ ಮೂಲಕ ನಾನು ಈ ರಾಜ್ಯ ಸರ್ಕಾರಕ್ಕೆ ಆಗ್ರಹನ ಮಾಡ್ತೇನೆ. ಶರಣು ಸಬ್ರಾದ್ ಅಂತೇಳಿ ಜಿಲ್ಲಾ ಯುವ ಪರಿಷತ್ ಅಧ್ಯಕ್ಷ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.